ಎಲ್ಲ ನನ್ನ ಪ್ರೀತಿಯ ರೈತ ಬಂದವ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸದ್ಯ ಪರಿಸ್ಥಿತಿಯಲ್ಲಿ ಯಾರೂ ಚೆನ್ನಾಗಿಲ್ಲ ನಮ್ಮ ರೈತರು ಅಂತ ಅನಿಸ್ತಿದೆ. ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತುಗಳನ್ನ ಅಂತ ಹೇಳೋದಾದರೆ, ಬೆಳಗಾವಿಯಲ್ಲಿ ನಡೀತಿರುವಂತಹ ಹೋರಾಟ ಇಡೀ ಕರ್ನಾಟಕಕ್ಕೆ ಗೊತ್ತು. ಆದರೂ ಕೂಡ ನಮ್ಮ ಕರ್ನಾಟಕದ ಸರ್ಕಾರ ಕಣ್ಮುಚ್ಚಿ ನಿದ್ದೆ ಮಾಡ್ತಾ ಇದೆ. ಬೆಳಗಾವಿ ರೈತರ ಹೋರಾಟದ ಕೇಂದ್ರದ ಬಿಂದು ಅಂದರೆ ಅದು ಕಬ್ಬು. ನಮ್ಮ ರೈತರ ಹೋರಾಟ ಕಬ್ಬಿನ ಬೆಳೆಗೆ ಒಳ್ಳೆಯ ನಿಗದಿತ ಬೆಲೆ ಇರೋದ್ರಿಂದ ಆ ಒಂದು ಬೆಲೆಯನ್ನು ನಮಗೆ ಕೊಡಿ ಅನ್ನೋದಾಗಿದೆ. ಸೊ ಆದರೆ ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಾ ಇಲ್ಲ. ಇದೆಲ್ಲದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡುವುದರ ಮುಖಾಂತರ ನಮ್ಮ ಒಂದು ರೈತರಿಗೆ ಸಪೋರ್ಟ್ ನೀಡೋಣ. ಮತ್ತು ಯಾರು ನನ್ನ ಚಾನಲ್ ನೋಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸ್ನೇಹಿತರೆ, ಕಬ್ಬನ್ನು ನೆಡುವುದರಿಂದ ಹಿಡಿದು ಮಾರಾಟ ಆಗೋವರೆಗೂ ಶುಗರ್ ಫ್ಯಾಕ್ಟ್ರಿಗಳ ಜೊತೆ ಒಟ್ಟುಗೂಡಿರುತ್ತೆ. ಅಂದರೆ ಎಂಟೈರ್ ಪ್ರೊಸೆಸ್ ಶುಗರ್ ಫ್ಯಾಕ್ಟ್ರಿಗಳ ಜೊತೆ ಇಂಟಿಗ್ರೇಟ್ ಆಗಿರುತ್ತೆ. ಕಬ್ಬನ್ನು ಕಡಿದ ಕೂಡಲೇ ಮಾರಾಟ ಮಾಡಬೇಕು, ಹಾಗೆ ಇಡೋದಕ್ಕೂ ಬರಲ್ಲ. ಹಾಗಾಗಿ ಅನ್ಯಾಯ ಆಗಬಾರ್ದು ನಮ್ಮ ರೈತರಿಗೆ ಅಂತ ಕೇಂದ್ರ ಸರ್ಕಾರ ಕಬ್ಬಿನ ರೇಟ್ನ ಫಿಕ್ಸ್ ಮಾಡುತ್ತೆ. ಕಬ್ಬಿನ ಕಟಾವು ಆಗೋಕ್ಕೂ ಮುಂಚೆನೇ FRP ರೇಟ್ನ ಫಿಕ್ಸ್ ಮಾಡುತ್ತೆ. ಅಂದರೆ ಫೇರ್ ರಿಮೆಂಬರೇಟಿವ್ ಪ್ರೈಸ್, ಲಾಭದಾಯಕ ಮತ್ತು ನ್ಯಾಯಯುತ ಬೆಲೆಯನ್ನು ಫಿಕ್ಸ್ ಮಾಡುತ್ತೆ. ಇದನ್ನು ಎಲ್ಲ ಶುಗರ್ ಫ್ಯಾಕ್ಟರಿಗಳು ಪಾಲಿಸಬೇಕು. ಇದೇ ರೀತಿ 2025-26ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರ 3,500 ರೂಪಾಯಿ ಅಂದರೆ 3,500 ರೂಪಾಯಿಗಳ FRPನ ಅನೌನ್ಸ್ ಮಾಡಿ. ಸ್ನೇಹಿತರೆ, 10.25% ಇಳುವರಿ ಇರೋ ರಿಕವರಿ ರೇಟ್ ಇರೋ ಪ್ರತಿ ಟನ್ ಕಬ್ಬಿಗೆ ಫ್ಯಾಕ್ಟ್ರಿಗಳು 3,550 ರೂಪಾಯಿ ಕೊಡಬೇಕು. ಪ್ರತಿ ಕ್ವಿಂಟಲ್ಗೆ 350 ರೂಪಾಯಿ ಲೆಕ್ಕ ಬರುತ್ತೆ. ಇದಕ್ಕಿಂತ ಜಾಸ್ತಿ ರಿಕವರಿ ರೇಟ್ ಬಂದರೆ ರೈತರಿಗೆ ಬೋನಸ್ ಕೊಡಿ ಅಂತಲೂ ಹೇಳಿದೆ. ಒಂದು ವೇಳೆ 10.25% ಕಡಿಮೆ ಇಳುವರಿ ರಿಕವರಿ ಬಂದರೆ ಪ್ರತಿ ಕ್ವಿಂಟಲ್ಗೆ 329 ರೂಪಾಯಿ 5 ಪೈಸೆ ಕೊಡಿ ಅಂತ ಹೇಳಿದೆ. ಅಂದರೆ ಪ್ರತಿ ಟನ್ಗೆ 3,290 ರೂಪಾಯಿ 50 ಪೈಸೆ ಬರುತ್ತೆ. ಇದರ ಆಧಾರದ ಮೇಲೆ ರಾಜ್ಯ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶನಾಲಯ ಆಯುಕ್ತರು ಕೂಡ ರಾಜ್ಯದ 81 ಕಾರ್ಖಾನೆಗಳಿಗೆ ಲಾಸ್ಟ್ ಸೆಪ್ಟೆಂಬರ್ನಲ್ಲೇ ರೇಟ್ ಫಿಕ್ಸ್ ಮಾಡಿದ್ದಾರೆ. ಸ್ನೇಹಿತರೆ, ಕಬ್ಬು ಕಟಾವು ಮಾಡಿ 24ರಿಂದ 36 ಗಂಟೆ ಒಳಗೆ ಫ್ಯಾಕ್ಟ್ರಿ ಸೇರಬೇಕು. ಅದು ಇಲ್ಲ ಅಂದರೆ ಅದರಲ್ಲಿರೋ ಸಕ್ಕರೆ ಅಂಶ ಕಡಿಮೆ ಆಗಿಬಿಡುತ್ತೆ, ಅಂದರೆ ಒಣಗೋಗ್ಬಿಡುತ್ತೆ. ಹಾಗಾಗಿ ಟ್ರ್ಯಾಕ್ಟರ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ಇವನ್ನೆಲ್ಲವನ್ನು ಕೂಡ ಫ್ಯಾಕ್ಟ್ರಿಗಳೇ ನೋಡ್ಕೋತಾರೆ. ಯಾವ ಊರಿನ ಕಬ್ಬು ಯಾವ ಊರಿಗೆ ಹೋಗಬೇಕು, ಅಂದರೆ ಯಾವ ಫ್ಯಾಕ್ಟ್ರಿಗೆ ಹೋಗಬೇಕು, ಇವೆಲ್ಲವೂ ಕೂಡ ಮೊದಲೇ ಡಿಸೈಡ್ ಆಗಿರುತ್ತೆ. ಮಹಾರಾಷ್ಟ್ರ, UP, ಹರಿಯಾಣ ರಾಜ್ಯಗಳಲ್ಲಿ ಇದಕ್ಕಾಗಿ ಅಂತಾನೆ ರಾಜ್ಯ ಸರ್ಕಾರಗಳು SAP ದರವನ್ನು ನಿಗದಿಪಡಿಸ್ತಾರೆ. ಅಂದರೆ ಸ್ಟೇಟ್ ಅಡ್ಮೈಸ್ಡ್ ಪ್ರೈಸ್ ಅಂತ. ಇದರಲ್ಲಿ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಸೇರಿರುತ್ತೆ. ಸಾಮಾನ್ಯವಾಗಿ ಇದು FRP ದರಗಿಂತ ಜಾಸ್ತಿನೇ ಇರುತ್ತೆ. ಒಂದು ವೇಳೆ ಇಲ್ಲ ಅಂದ್ರೂ ಫ್ಯಾಕ್ಟ್ರಿಗಳು ಯಾವುದು ಜಾಸ್ತಿ ಬೆಲೆ ಇರುತ್ತೋ ಅದನ್ನು ಕೊಡಬೇಕಾಗುತ್ತೆ ರೈತರಿಗೆ. ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಸಾಗಾಣಿಕೆ ವೆಚ್ಚ ಬಿಟ್ಟು ಪ್ರತಿ ಟನ್ಗೆ 3,400 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ, ಸಾಗಾಣಿಕೆ ವೆಚ್ಚ ಬಿಟ್ಟು. ನಮ್ಮ ರಾಜ್ಯದಲ್ಲಿ SAP ದರ ಇಲ್ಲ. ಸೊ ನಮ್ಮಲ್ಲಿ ಕಬ್ಬಿನ ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಕೊಟ್ಟಿರುವಂತಹ FRP ರೇಟ್ ಏನಿದೆಯಲ್ಲ ಆ ದರದಲ್ಲಿ ಕಟ್ ಮಾಡಿಬಿಟ್ಟು ಕೊಡ್ತಾರೆ. ಅಂದರೆ 800ರಿಂದ 900 ರೂಪಾಯಿ ಕಟ್ ಮಾಡಿ ಕೊಡ್ತಾರೆ. ಹೀಗಾಗಿ ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೇಳಿದ ಹಾಗೆ 3,500 ರೂಪಾಯಿ ಸಿಗ್ತಿಲ್ಲ. ನಮಗೆ 3,500 ರೂಪಾಯಿ ಕೊಡಬೇಕು. ಇಲ್ಲ ಅಂದರೆ ಮಹಾರಾಷ್ಟ್ರದ ಥರ SAP ದರ ಕೊಡಿ ಅಂತ ಕೇಳ್ತಿದ್ದಾರೆ ನಮ್ಮ ರೈತರು. ಅವರು ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೇಳಿರುವ ಹಾಗೆ ರೇಟು ಕೊಡ್ತಾ ಇಲ್ಲ, ಮಹಾರಾಷ್ಟ್ರದ ಥರ SAP ರೇಟು ಕೊಡ್ತಿಲ್ಲ. ಇದ್ರ ಜೊತೆ ಫ್ಯಾಕ್ಟ್ರಿಗಳು ಕಬ್ಬಿನ ತೂಕ ಮತ್ತು ಕ್ವಾಲಿಟಿಯಲ್ಲೂ ಕೂಡ ಮೋಸ ಮಾಡ್ತಾ ಇದೆ ಅಂತ ಗೊತ್ತಾಗಿದೆ. ಇಷ್ಟೊಂದು ಮೋಸನ ಅದು ಹೆಂಗೆ ತಡ್ಕೋತಾರೆ ನಮ್ಮ ರೈತರು? ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುಡ್ಲಾಪುರ ಕ್ರಾಸ್ನಲ್ಲಿ ಶುರುವಾದಂತಹ ಈ ಒಂದು ಹೋರಾಟ ಈಗ ರಾಜ್ಯದ ಆಲ್ಮೋಸ್ಟ್ ಉತ್ತರ ಕರ್ನಾಟಕದೆಲ್ಲ ಆವರಿಸಿಕೊಂಡಿದೆ. ಸ್ಥಳೀಯ ಯುವಕರು, ಮಠಾಧೀಶರು, ಮಾಜಿ ಯೋಧರು, ವಿವಿಧ ಸಂಘಟನೆಗಳು, ರಾಜಕಾರಣಿಗಳು, ವಕೀಲರು ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಆಲ್ಮೋಸ್ಟ್ ನಮ್ಮ ರಾಜ್ಯದ ಜನರು ನಮ್ಮ ಒಂದು ರೈತರಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಬೆಲೆ ಸಿಗಲಿ ಅಂತಂದು ಸುತ್ತಮುತ್ತಲಿನಿರುವಂತಹ ಗ್ರಾಮಸ್ಥರೆಲ್ಲ ಪ್ರತಿದಿನ 10 ರೊಟ್ಟಿಯಷ್ಟು ಆಹಾರ ಒದಗಿಸಲು ಸಹಾಯ ಮಾಡ್ತಾ ಇದ್ದಾರೆ. ಕೆಲವರು ನಗದು ಸಹಾಯ ನೀಡ್ತಿದ್ದಾರೆ. ಹೋರಾಟದ ಸ್ಥಳದಲ್ಲಿ ಅಡಿಗೆ ವ್ಯವಸ್ಥೆ ಮಾಡಲಾಗ್ತಿದೆ. ಇಲ್ಲಿಂದ ಹರಡಿರುವಂತಹ ಕಿಚ್ಚು ಅಥಣಿ, ಹೊಲಮಂಗಲ ಸೇರಿಬಿಟ್ಟು ಬೆಳಗಾವಿ ಜಿಲ್ಲೆಯಾದ್ಯಂತ ಹರಡಿದೆ. ರಸ್ತೆಯಲ್ಲಿ ಹೋರಾಟ ಮಾಡಿರೋದಾಗಿರ್ಬೋದು, ಸಂಚಾರನೂ ಕೂಡ ಅಸ್ತವ್ಯಸ್ತ ಆಗಿಬಿಟ್ಟಿದೆ.
ಅದ್ರ ಜೊತೆ ಬೆಳಗಾವಿ ಜಿಲ್ಲೆ ಕಾಲೇಜು ಶಾಲೆಗಳಲ್ಲೆಲ್ಲ ರಜೆ ಕೊಡಲಾಗಿದೆ. ಸೊ ತುಂಬಾ ಕೆಲವೊಂದು ಕಡೆ ಕಲ್ಲು ತೂರಾಟನೂ ಕೂಡ ಆಗಿದೆ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ನೋಡೋದಾದ್ರೆ, ಸೊ ಎಷ್ಟೋ ಜನ ಸಚಿವರು, ಎಷ್ಟೋ ಜನ MLAಗಳು, ಎಷ್ಟೋ ಕೆಲವು ಮಂತ್ರಿಗಳು ಹೇಳ್ತಾ ಇರೋದೇನು ಅಂದ್ರೆ, ಇಲ್ಲ ನಾನು ಅವ್ರ ಹತ್ರ ಮಾತಾಡಿದ್ದೀನಿ, ಆಗುತ್ತೆ, ಹೇಳಿದ್ದೀನಿ, ಒಳ್ಳೆಯ ದರ ಕೊಡ್ಲಿಕ್ಕೆ ಹೇಳಿದ್ದೀನಿ, ಈ ಥರ ಅಂದರೆ ಶುಗರ್ ಕೋಟಿಂಗ್ ಎಲ್ಲರಿಗೂ ಕೂಡ ಸಮಾಧಾನ ಮಾಡೋ ಥರ ಇರದೆ ಹೊರತು ಕಂಪ್ಲೀಟಾಗಿ ರೈತರಿಗೆ ಏನು ಕೊಡಬೇಕು ಕೊಡಿ ನೀವು, ಅವ್ರ ಹತ್ರ ಇರೋ ಅಥಾರಿಟಿನ ಅವ್ರು ಉಪಯೋಗ ಮಾಡ್ಕೋತಿಲ್ಲ. ಯಾಕೆ ಮಾಡ್ಕೋತಾ ಇಲ್ಲ? ಕಬ್ಬಿನ ಇಂಡಸ್ಟ್ರಿ ಹಿಂದೆ ದೊಡ್ಡ ಪಾಲಿಟಿಕ್ಸೇ ಇದೆ. ಒಂದೊಂದು ಶುಗರ್ ಫ್ಯಾಕ್ಟ್ರಿಯ ಹಿಂದ್ಗಡೆ ಒಬ್ಬ ಪ್ರಭಾವಿ ಪೊಲಿಟಿಷಿಯನ್ ಇದ್ದೇ ಇರ್ತಾನೆ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರಭಾವಿ ರಾಜಕಾರಣಿಗಳ ಫ್ಯಾಕ್ಟ್ರಿಗಳಿರೋದೇ ಜಾಸ್ತಿ. ಒಬ್ಬೊಬ್ಬರ ರಾಜಕಾರಣಿಗಳದು 3, 4, 5 ಈ ತರ ಒಂದು ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ. ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ರಮೇಶ್ ಜಾರಕಿಹೊಳಿ, ಪ್ರಭಾಕರ್ ಕೋರಿ, ಶಾನೂರ್ ಶಿವಶಂಕರಪ್ಪ, ಚನ್ರಾಜ್ ಹೊಟ್ಟಿಹಳ್ಳಿ, ಬಾಲಚಂದ್ರ ಜಾರಕಿಹೊಳಿ, ಹೀಗೆ ಇನ್ನೂ ಅನೇಕ ಪ್ರಭಾವಿ ರಾಜಕಾರಣಿಗಳ ಒಡೆತನದಲ್ಲಿ ಫ್ಯಾಕ್ಟ್ರಿಗಳಿದ್ದಾವೆ. ಇದು ಬರೀ ಸ್ವಲ್ಪ ಜನದ್ದು ಮಾತ್ರ ಹೇಳಿದ್ದು. ಹೀಗೆ ರಾಜ್ಯದ ಅನೇಕ ಕಡೆ ಪ್ರಭಾವಿ ರಾಜಕಾರಣಿಗಳ ಒಡೆತನದಲ್ಲಿರೋ ಫ್ಯಾಕ್ಟ್ರಿಗಳಿದ್ದಾವೆ. ಇವರ ಸಂಬಂಧಿಕರ ಫ್ಯಾಕ್ಟ್ರಿಗಳು ಕೂಡ ಇದ್ದಾವೆ. ಆದರೂ ಕೂಡ ಒಬ್ಬರು ಏನು ನಿಮ್ಮ ಸಮಸ್ಯೆ ಏನು, ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅಂತ ಫ್ಯಾಕ್ಟ್ರಿ ಇರೋ ಒಬ್ಬ ರಾಜಕಾರಣಿನೂ ಕೂಡ ಬಾಯಿ ಬಿಡ್ತಾ ಇಲ್ಲ. ಇದು ಇನ್ನೊಂದು ಸ್ವಲ್ಪ ಸಿಟ್ಟು ಬರಿಸ್ತಿದೆ ನಮ್ಮ ರೈತರಿಗೆ. ಇದರ ಜೊತೆ ಶುಗರ್ ಫ್ಯಾಕ್ಟ್ರಿಗಳನ್ನ ತಮ್ಮ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಬಳಸ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ಇದಿಷ್ಟು ಯಾಕೆಲ್ಲ ನಮ್ಮ ರೈತರು ರಚ್ಚಿಗೆದ್ದು ರೋಡಿಗಿಳಿದು ಹಿಂಗೆಲ್ಲ ಹೋರಾಟ ಮಾಡೋಕ್ಕೆ, ಪ್ರತಿಭಟನೆ ಮಾಡೋಕ್ಕೆ ಕಾರಣ ಅಂದರೆ ಮೇಯ್ನ್ ಇದು. ಇರೋವಂತಹ ಬೆಲೆ ಕೊಡ್ರಪ್ಪ ಅಂತ ಅಂದರೆ, ಇಲ್ಲ ನಾವು ಕೊಡಲ್ಲ, ನಮಗಿದು ಸಂಬಂಧನೇ ಇಲ್ಲ, ಕೊಡದಾದ್ರೆ ಕೊಡಿ, ಬಿಡೋದಾದ್ರೆ ಬಿಡಿ ಅನ್ನೋ ಥರ ಬಿಹೇವ್ ಮಾಡ್ತಿದ್ದಾರೆ ನಮ್ಮ ಒಂದು ಶುಗರ್ ಫ್ಯಾಕ್ಟ್ರಿಯ ಮಾಲೀಕರು. ಅವ್ರು ಯಾರೋ ಅಲ್ಲ, ನಮ್ಮ ರಾಜ್ಯ ಆಳ್ತಾ ಇರೋರೆ. ಏಕೆಂದರೆ ಬೈಕೋಬೇಕಾಗಿರೋದು ನಮಗೆ, ನಾವು ತಾನೇ ಓಟ್ ಹಾಕಿರೋದು ಅವ್ರಿಗೆ. ಮುಂದಿನ ದಿನಗಳಲ್ಲಿ ನಾವು ಯಾರಿಗೆ ಓಟ್ ಹಾಕಬೇಕು, ಯಾರಿಗೆ ಓಟ್ ಹಾಕಬಾರ್ದು ಅನ್ನೋದು ನಮ್ಮ ಒಂದು ತಲೆಯಲ್ಲಿದ್ದರೆ ಸಾಕು. ರಾಜ್ಯದಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಿದೆ ಅದು ಯಾರ ತಲೆಗೂ ಹೋಗ್ತಾ ಇಲ್ಲ. ಯಾಕೆಂದರೆ ಅವರ ಕುರ್ಚಿ ಹೆಂಗೆ ಭದ್ರ ಮಾಡೋದು, ಹೆಂಗೆ ಏನು ಮಾಡ್ಕೊಳ್ಳೋದು, ಬರೀ ಅವ್ರವ್ರದನ್ನೇ ಯೋಚನೆ ಮಾಡ್ಕೋತಿದ್ದಾರೆ ಹೊರತು ನಮ್ಮ ರಾಜ್ಯದ ಪ್ರಜೆಗಳ ಮೇಲೆ ಯಾವುದೇ ರೀತಿಯ ಕಾಳಜಿ ಇಲ್ಲ. ಈಗಿರುವ ಸದ್ಯದ ಪರಿಸ್ಥಿತಿಯಲ್ಲಿ ಹೇಳ್ಬೋದು ಅಂತ ಅಂದರೆ, ಯಾರಿಗೆಲ್ಲ ಏನೆಲ್ಲ ಹೆಲ್ಪ್ ಮಾಡೋಕ್ಕಾಗುತ್ತೆ, ದಯವಿಟ್ಟು ನಮ್ಮ ರೈತರಿಗೆ ಹೆಲ್ಪ್ ಮಾಡಿ, ಹೋಗಿ ಹೋರಾಟದಲ್ಲಿ ಕೈಗೂಡಿಸಿ ಅವರಿಗೆ ಒಂದು ಬಲವಾಗಿ ನಿಲ್ಲಿ. ಯಾವುದೇ ಸರ್ಕಾರ ಆಗಲಿ ನಮ್ಮಿಂದನೇ ಸರ್ಕಾರ, ರೈತರಿಂದನೇ ಸರ್ಕಾರ, ಜನಗಳಿಂದನೇ ಸರ್ಕಾರ. ಸೊ ಅವ್ರಿಗೆ ನಾವು ಪಾಠ ಕಲಿಸ್ಬೇಕು ಅಂದರೆ ಹೋರಾಟ ಇವೆಲ್ಲ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಮಾಹಿತಿಯನ್ನು ಕಲೆ ಹಾಕ್ಬಿಟ್ಟು ನಿಮ್ಮ ಮುಂದೆ ಇರಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ನೀವು ರೈತರಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬ ರೈತರಿಗೂ ಶೇರ್ ಮಾಡಿ. ಯಾರಿಗೆಲ್ಲ ಸಹಾಯ ಮಾಡೋಕ್ಕಾಗುತ್ತೆ ನಮ್ಮ ಒಂದು ಬೆಳಗಾವಿ ರೈತರಿಗೆ ಸಹಾಯ ಮಾಡಿ. ಕೆಲವೊಂದು ರೈತರು ಅನ್ಕೋಬೋದು, ನಾನು ಕಬ್ಬು ಬೆಳೆದಿಲ್ಲ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅಂತಂದು. ಮುಂದಿನ ದಿನಗಳಲ್ಲಿ ಇವಾಗ ಕಬ್ಬಿಗಾಗಿರೋ ಗತಿ ಮುಂದೆ ಅಕ್ಕಿಗೂ ಬರ್ಬೋದು, ಜೋಳಕ್ಕೂ ಬರ್ಬೋದು, ಟೊಮೊಟೊಗೂ ಬಿಡ್ಬೋದು, ಮೆಣಸಿನ್ಕಾಯಿಗೂ ಬರ್ಬೋದು, ಬೆಳ್ಳುಳ್ಳಿಗೂ ಬರ್ಬೋದು. ಸೊ ಪ್ರತಿಯೊಂದಕ್ಕೂ ಕೂಡ ಅವರ ಹಿಡಿತ ಸಾಧಿಸ್ತಾ ಹೋದರೆ ನಮ್ಮತನ ಅಂದರೆ ನಮ್ಮ ರೈತರು ಬೆಳೆದಿರುವಂತಹ ಬೆಲೆಗೆ ಬೆಲೆ ಸಿಗೋದು ಯಾವಾಗ, ಅವರ ಒಂದು ಶ್ರಮಕ್ಕೆ ಬೆಲೆ ಸಿಗೋದು ಯಾವಾಗ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಸೇರಿಬಿಟ್ಟು ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು, ಅವರಿಗೆ ಬೇಕಾಗಿರುವಂತಹ ಬೆಲೆ ಸಿಗಬೇಕು ಅನ್ನೋದೇ ನಮ್ಮ ಒಂದು ಆಸೆ. ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮುಂದೆ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ. ಅವತ್ತಿಂದ ಒಕ್ಕಲ್ತನ ಮಾಡಕತ್ತೀರಿ, ನೋಡು ಎಷ್ಟು ಉದ್ಧಾರ ಆಗಿವೆ ಅಂತ. ಅಂಡ ಕನಸು ನೂರು, ಮಡಿಕೆ ಒಡೆದ ಚೂರು, ಬಿಗಿದ ಉರುಳ ನಾರು, ಒರಳು ಬಿಗಿದ ಊರು. ಕ್ಷಣ ತಿರುಗಿ ನೋಡು ಮೊದಲೇ ಕವಿದಿದೋ